ಕರ್ನಾಟಕದಲ್ಲಿ ಪ್ಲೀಸ್ ಇಂಜಿನಿಯರಿಂಗ್ ಕಾಲೇಜಸ್ಸು ಮುಚ್ಚೋಗ್ತಾ ಇದಾವೆ, ಬ್ರ್ಯಾಂಚಸ್ಸು ಕ್ಲೋಸ್ ಆಗ್ತಿದ್ದಾವೆ. ಯಾಕೆ ಅಂತ ದ ಮಲ್ಟಿಪಲ್ ರೀಸನ್ಸ್. ಅದಕ್ಕೆ ಸಮಿತಿಗೆ ಸಂಬಂಧಪಟ್ಟಿದ್ದು ಪ್ರೊಫೆಸರ್ ಎಸ್ ಸದಾಗೋಪನ್ ಕಮಿಟಿ, ಪ್ರೊಫೆಸರ್ ಎಸ್ ಸದಾಗೋಪನ್ ಕಮಿಟಿ. ಇಲ್ಲಿ ನೋಡಿ ಪ್ರಾಬ್ಲಮ್ ಏನೇನು ಅಂತ ಹೇಳ್ಬಿಡ್ತೀನಿ. ನೋಡ್ರಿ, ಫಸ್ಟು ಇಂಜಿನಿಯರಿಂಗ್ ಸೆಕ್ಟರ್ದು ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳಿ, ಆಯಿತಾ? ಟೋಟಲ್ಲು ಒಂದು ವರ್ಷಕ್ಕೆ ಕರ್ನಾಟಕದಲ್ಲಿ ಅಂದಾಜು, ಐ ಆಮ್ ನಾಟ್ ವೆರಿ ಶೋರ್, 4 to 5 ಲಕ್ಷ ಇಂಜಿನಿಯರ್ಸ್ಗಳು ಔಟ್ಪುಟ್ ಆಗ್ತಾರೆ ಪ್ರತಿ ವರ್ಷ. ಬೇರೆ ಸ್ಟೇಟಿಂದ ಬಂದವರು ಮತ್ತು ಇಲ್ಲಿ ಓದ್ಕೊಂಡಿರೋರು 4 to 5 ಲಕ್ಷ ಜನ ಇಂಜಿನಿಯರ್ಸ್. ಅದರಲ್ಲಿ ಎಂಪ್ಲಾಯ್ಮೆಂಟ್ ಸಿಗೋದು ಕೇವಲ ಬರೀ 17% ಜನಕ್ಕೆ. ಕ್ಯಾನ್ ಯು ಇಮ್ಯಾಜಿನ್ ದಿಸ್? ಆಮೇಲೆ ಇಂಜಿನಿಯರಿಂಗ್ ಮಾಡೋದಷ್ಟು ಸುಲಭ ಇಲ್ಲ, ಮಾಡಿದವ್ರಿಗೆ ಗೊತ್ತವ್ರೆ ಕಷ್ಟ ಏನು ಅಂತ. ಅಲ್ಲ, ಕಷ್ಟಪಟ್ಟಿಲ್ಲ ಅವರು ಬೇರೆ ಮಾತದು, ಕಷ್ಟಪಟ್ಟರೆ ಜಾಬ್ ಸಿಕ್ಕ ಅಲ್ಲ. ಬಟ್ ಎಕ್ಸ್ಪೆಂಡಿಚರ್ ಎಷ್ಟು ಖರ್ಚಾಗೋದು ಗೊತ್ತು? ನೀವು ಗೌರ್ಮೆಂಟ್ ಸೀಟಲ್ಲಿ ಇಂಜಿನಿಯರಿಂಗ್ ಮುಗಿಸ್ತೀರಂದ್ರೆ 3 to 4 ಲಕ್ಷ ಬೇಕು. ನೀವು ಪೇಮೆಂಟಲ್ಲಿ ಹೋಗ್ತೀರಾ ಅಂತಾರೆ 10 ಲಕ್ಷ 20 ಲಕ್ಷ ದುಡ್ಡು ಕೊಟ್ಟಂಗೆಲ್ಲ ಐತೆ. ದುಡ್ಡು ಕೊಟ್ಟಂಗೆಲ್ಲ ಇದೆ. ಗೌರ್ಮೆಂಟ್ ಸೀಟಲ್ಲಿ ಇಂಜಿನಿಯರಿಂಗ್ ಮುಗಿಸ್ತೀವಿ ಅಂದರೆ ನಿಮಗೆ 4 ಲಕ್ಷ ಬೇಕು, ಆಯಿತಾ? ಪ್ರೈವೇಟ್ ಸೆಕ್ಟ್ರಲ್ಲಿ ನೀವು ಯಾವ ಮಾಮೂಲಿ ಕಳಪೆ ಕಾಲೇಜ್ಗೆ ಹೋಗ್ತೀರಿ 8 to 10 ಲಕ್ಷ ಬೇಕು. ಒಳ್ಳೊಳ್ಳೆ ಕಾಲೇಜಲ್ಲಿ ಓದ್ತೀನಿ ಅಂತಾರೆ 20, 30, 40, ಇಟ್ ಕೀಪ್ಸ್ ಆನ್ ಗ್ರೋಯಿಂಗ್. ಅದರಲ್ಲಿ ಸರ್ ಅಷ್ಟೆಲ್ಲ 4 ವರ್ಷ ಸ್ಪೆಂಡ್ ಮಾಡಿ ಬಿ ಟೆಕ್ ಅಂದ್ರೆ ಒಂದೇ, BE ಅಂದ್ರೆ ಒಂದೇ ಸ್ಪೆಂಡ್ ಮಾಡಿ, ಇವತ್ತು ನೋಡಿ ಮೆಕ್ಯಾನಿಕಲ್ಲು, ಸಿವಿಲ್ಲು, ಎಲೆಕ್ಟ್ರಿಕಲ್ಲು ಜಾಬ್ಸ್ ಇಲ್ಲ. CS ಕಂಪ್ಯೂಟರ್ ಸೈನ್ಸಿಗೆ ಸ್ಕೋಪ್ ಇದೆ, ಬಿಕಾಸ್ ಎಲ್ಲ ಐ ಟಿ ಓಪನ್ ಆಗಿದೆ ಬೆಂಗಳೂರಲ್ಲಿ. ಈ 3 ಬ್ರಾಂಚಸ್ ಮುಚ್ಚೋಗ್ತಾ ಇದೆ. ಕಂಪ್ಯೂಟರ್ ಸೈನ್ಸು, ಇನ್ಫಾರ್ಮೇಷನ್ ಸೈನ್ಸು ಇಂಥವು ಬಿಟ್ಬಿಟ್ಟು ಈ ಮೆಕ್ಯಾನಿಕಲ್, ಸಿವಿಲ್ ಬ್ರಾಂಚಲ್ಲಿ ಎಷ್ಟೋ ಕಾಲೇಜಸ್ಸಲ್ಲಿ ಹಿಂದಕ್ಕೆ ಹೋಗ್ತಾ ಇದೆ, ಆಯಿತಾ? ಅದೇ ಹೇಳಿದ್ ನಾನು, ಓನ್ಲಿ 17% ಆಫ್ ದಿ ಎಂಪ್ಲಾಯ್ಮೆಂಟ್. ಹಾಗಾಗಿ ಸರ್, ಈ ಇಂಜಿನಿಯರ್ ಕಾಲೇಜುಗಳು ಯಾಕೆ ಮುಚ್ತಾ ಇದ್ದಾವೆ, ಏನನ್ನು ಆ್ಯಡ್ ಮಾಡಿದ್ರೆ ಇಂಜಿನಿಯರ್ ಕಾಲೇಜಸ್ ಮೇಲಕ್ಕೆ ಎತ್ತಬೋದು, ಇಂಜಿನಿಯರಿಂಗ್ ಇಂಡಸ್ಟ್ರಿನ ಮೇಲಕ್ಕೆ ಎತ್ತಬೋದು, ಇದೆಲ್ಲದರ ಕುರಿತಂತೆ ಕರ್ನಾಟಕ ಸರ್ಕಾರಕ್ಕೆ ಶಿಫಾರಸು ಮಾಡಲಿಕ್ಕೋಸ್ಕರ ರಚಿಸಿರುವಂಥ ಸಮಿತಿ ಪ್ರೊಫೆಸರ್ ಸದಾಗೋಪನ್ ಕಮಿಟಿ. ಅಂದರೆ ಇಂಜಿನಿಯರಿಂಗ್ ಕಾಲೇಜ್ಗಳು ನೋಡಿ, ಹುಡುಗರನ್ನ ಹೆಂಗೆ ಕೊಡಬೇಕು ಅಂದರೆ ಮಾರ್ಕೆಟ್ ರಿಕ್ವೈರ್ಮೆಂಟಿಗೆ ತಕ್ಕಂತೆ ಹುಡುಗರು ಪ್ರೊಡ್ಯೂಸ್ ಮಾಡಬೇಕು, ಬರೀ ಡಿಗ್ರಿ ಕೊಡೋದಲ್ಲ. ಮಾರ್ಕೆಟ್ ರಿಕ್ವೈರ್ಮೆಂಟು, ಜಾಬ್ ರಿಕ್ವೈರ್ಮೆಂಟು, ಸ್ಕಿಲ್ ರಿಕ್ವೈರ್ಮೆಂಟು ಇವೆಲ್ಲ ಪೂರೈಕೆ ಮಾಡಿದ್ರೆ ಜಾಬ್ ಸಿಗ್ತತಿ. ಸರ್, ಭಾರತದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಇದೆಯೋ ಇಲ್ವೋ ಅಂತ ಕೇಳಿದ್ರೆ 100% ಇದೆ. ಆದರೆ ಬಹುತೇಕ ಅನ್ಎಂಪ್ಲಾಯ್ಮೆಂಟ್ ಯಾಕೆ ಕ್ರಿಯೇಟ್ ಆಗಿದೆ ಅಂದರೆ ಲ್ಯಾಕ್ ಆಫ್ ಸ್ಕಿಲ್ಸಿಂದ ಕ್ರಿಯೇಟ್ ಆಗಿರೋದು. ಈಗ ಒಂದು ಮಾತಾಡ್ತೀನಿ ನೋಡ್ರಿ, ಆಯಿತು, ಇಂಡಿಯಾದಲ್ಲಿ ಜಾಬ್ ಇಲ್ಲ, ಭಾರತದಲ್ಲಿ ಜಾಬ್ ಇಲ್ಲ ಅಂದರೆ ಬೇರೆ ದೇಶಕ್ಕೆ ಹೋಗ್ಬೋದು, ಒಂದು 5 ವರ್ಷ 10 ವರ್ಷ ಹೋಗಿ ದುಡ್ಕೊಂಡು ವಾಪಸ್ ಬರ್ಬೋದು. ಬಟ್ ಜಗತ್ತಲ್ಲಿ ಜಾಬ್ ಇದ್ದಾವೆ, ಬಟ್ ಯಾಕೆ ಅನ್ಎಂಪ್ಲಾಯ್ಮೆಂಟ್ ಇಂಡಿಯಾದಲ್ಲಿದೆ ಅಂತಂದರೆ ಬೇಕಾಗಿರೋ ಸ್ಕಿಲ್ಸ್ ಇಲ್ಲ, ಕೌಶಲ್ಯದ ಕೊರತೆ. ಹಾಗಾಗಿ ಸರ್, ಇವತ್ತು ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಏನಿದೆ ಅದಕ್ಕೆ ತಕ್ಕಂತೆ ಇಂಜಿನಿಯರಿಂಗ್ ಆಗಬೇಕು. ಮಾರ್ಕೆಟ್ ಡ್ರಿವನ್, ಸ್ಕಿಲ್ ಡ್ರಿವನ್, ಅದೆಲ್ಲವನ್ನು ಅಧ್ಯಯನ ಮಾಡಿ ಕರ್ನಾಟಕ ಸರ್ಕಾರಕ್ಕೆ ಶಿಫಾರಸು ಮಾಡಲಿಕ್ಕೋಸ್ಕರ 2026ರಲ್ಲಿ ಒಂದು ಕಮಿಟಿ ರಚನೆ ಮಾಡಿದ್ದೀವಿ, ಸದಾಗೋಪನ್ ಕಮಿಟಿ. ಕ್ವಶನ್ ಕೇಳ್ತಾರೆ, ಸದಾಗೋಪನ್ ಕಮಿಟಿ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಇಂಜಿನಿಯರಿಂಗ್. ಸರ್, ಇಂಜಿನಿಯರಿಂಗ್ ಕ್ಷೇತ್ರದ ಅಭಿವೃದ್ಧಿ.